ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಇಂದು ಕೂಡ ಜೋರಾಗಿದೆ. ಏನು ಶಿರಾಡಿ ಘಾಟ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದ್ದು ಸಾಕಷ್ಟು ಅವಘಡಗಳು ಕೂಡ ಕಾರಣ ಆಗ್ತಿದೆ. ನಾವೀಗ ಶಿರಾಡಿ ಘಾಟ್ನ ಕೆಂಪು ಹೊಳೆಯಿಂದ ಡೌನ್ಗೆ ಅಂದರೆ ಮಂಗಳೂರು ಕಡೆಗೆ ತೆರಳತಕ್ಕಂಥ ಮಾರ್ಗದ ಸಮೀಪ ಇದ್ದೀವಿ. ಇಲ್ಲೊಂದು ಏನು ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗೆ ಉರುಳು ಬಿದ್ದಿದೆ. ಅಂದರೆ ಡಾಂಬರ್ನ ಸಾಗಾಟ ಮಾಡ್ತಕ್ಕಂಥ ಟ್ಯಾಂಕರ್ ಇದು ನೋಡ್ತಾ ಇದ್ದೀವಿ. ಫುಲ್ಲಾಗಿದ್ದಂಥ ಟ್ಯಾಂಕರ್ ಬಿದ್ದಿದೆ. ಆ ಬಿದ್ದಂಥ ರಭಸಕ್ಕೆ ಆ ಟ್ಯಾಂಕರ್ನ ವಾಲ್ವ್ ಏನು ಡಾಂಬರ್ನ ವಾಲ್ವ್ ಓಪನ್ ಆಗಿದೆ. ರಸ್ತೆಗೆ ಡಾಂಬರ್ ಹರಿದು ಬರ್ತಾ ಇದೆ. ಇನ್ನೂ ಕೂಡ ಇದನ್ನು ತಡಿಲಿಕ್ಕೆ ಬೇಕಾಗಿ ಏನೂ ಕ್ರಮ ಆಗಲಿಲ್ಲ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಡಾಂಬರ್ ಸ್ವಲ್ಪವೇ ಇಡೀ ರಸ್ತೆಗೆ ಆವರಿಸ್ಕೊಳ್ತಾ ಇದೆ. ಸೊ ಇದು ಕಂಪ್ಲೀಟ್ ರಸ್ತೆಯನ್ನು ಆವರಿಸ್ಕೊಂಡ್ರೆ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಬಹುಶಃ ಇದರ ಚಾಲಕ ಸಂಬಂಧಪಟ್ಟರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಇನ್ನೂ ಕೂಡ ಯಾರೂ ಬರಲಿಲ್ಲ. ಏನು ಇಲ್ಲಿ ಡಾಂಬರ್ ರಸ್ತೆಯನ್ನು ಆವರಿಸ್ಕೊಳ್ಳೋದಾಗಿ ತಡೆದಕ್ಕಂಥ ಯಾವುದೇ ಪ್ರಯತ್ನ ಕೂಡ ಆಗಲಿಲ್ಲ. ಕಂಪ್ಲೀಟಾಗಿ ಒಂದು ದೊಡ್ಡ ಟ್ಯಾಂಕರ್ ಇದು. ಆ ಟ್ಯಾಂಕರ್ನ ತುಂಬ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇದರ ಮೇಲೆ ಹೋದರೆ ಬೈಕ್ ಹೋದರೆ ಖಂಡಿತವಾಗ್ಲೂ ಕೂಡ ಸ್ಕಿಡ್ ಆಗಿ ಬೀಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ಅವ್ರಿಗೆ ಮಾಹಿತಿ ಇಲ್ಲ ಇಲ್ಲಿ ಏನಾಗ್ತಿದೆ ಅಂತ ಕೂಡ ಗೊತ್ತಿಲ್ಲ. ಬೈಕ್ ಸವಾರ ಬಂದ ಈ ಒಂದು ಡಾಂಬರ್ ಮೇಲೆ ಆ ಬೈಕ್ ಹೋದಾಗ ಕಂಪ್ಲೀಟಾಗಿ ಸ್ಕಿಡ್ ಆಗಿ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ಆಗಿದೆ ಈ ಒಂದು ವೆಹಿಕಲ್ ಪಲ್ಟಿಯಾಗಿ. ಇದರಿಂದ ಮುಂದೆ ಒಂದು 5 ಕಿಲೋಮೀಟ್ರ್ ಮುಂದೆ ಮತ್ತೊಂದು ಏನೋ ಒಂದು ದೊಡ್ಡ ಟ್ಯಾಂಕರ್ ಕೂಡ ರಸ್ತೆ ಬದಿಗೆ ಹೋಗಿದೆ. ಅಂದರೆ ಅದು ಕೂಡ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಂಪ್ಲೀಟಾಗಿ ಈ ಒಂದು ಮಾರ್ಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಾ ಇದೆ. ಸೊ ಮಳೆ ಆಗ್ತಿರ್ತಕ್ಕಂಥ ಕಾರಣದಿಂದಾಗಿ ರಸ್ತೆ ಕೂಡ ಸರಿಯಾಗಿ ಕಾಣೋದಿಲ್ಲ. ಜೊತೆಗೆ ಬ್ರೇಕನ್ನು ಅಪ್ಲೈ ಮಾಡಿದಾಗ ವಾಹನ ಸ್ಕಿಡ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿಯೇ ಸಾಕಷ್ಟು ವಾಹನ ಅಪಘಾತಗಳು ಇಲ್ಲಿ ಆಗ್ತಾ ಇದೆ. ಸೊ ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ಸಂಚಾರ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಒಂದು ಅಡ್ಡಹೊಳೆ ಮತ್ತು ಕೆಂಪು ಹೊಳೆಯಿಂದ ಡೌನ್ಗೆ ಅಂದರೆ ಮಂಗಳೂರು ಕಡೆಗೆ ತೆರಳತಕ್ಕಂಥ ಮಾರ್ಗದಲ್ಲಿ ಈ ಒಂದು ಟ್ಯಾಂಕರ್ ಪಲ್ಟಿ ಆಗಿದೆ. ಆ ಪಲ್ಟಿ ಆಗಿರ್ತಕ್ಕಂಥ ಟ್ಯಾಂಕರ್ನಿಂದ ಡಾಂಬರ್ ರಸ್ತೆಗೆ ವ್ಯಾಪಿಸ್ತಾ ಇದೆ. ತಕ್ಷಣ ಇದನ್ನು ತೆರವು ಮಾಡಲಿಲ್ಲ ಅಂತಂದರೆ ಸಾಕಷ್ಟು ಅವಘಡಗಳಾಗ್ತಕ್ಕಂಥ ಆತಂಕ ಈಗ ಸೃಷ್ಟಿಯಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.